ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಗೈಸ್, ಒಂದೇ ಒಂದು ಮಿಸ್ಟೇಕ್ ಮಾಡಿದ್ದೀನಿ. ಆ ಮಿಸ್ಟೇಕಿಗೆ ಏನದು ಕಮೆಂಟ್ಸ್ಗಳು, ಯಪ್ಪ ಸಾರಿ ಸಾರಿ ಸಾರಿ, ಮಿಸ್ಟೇಕ್ ಆಗ್ತಾನೆ ಇರುತ್ತೆ. ನಿಜವಾಗ್ಲೂ ಏನೇನೋ ಇದೆ ಮೈಂಡಲ್ಲಿ, ಆದರೂ ಕೂಡ ನಿಮ್ಮ ಜೊತೆ ನಗ್ನಗ್ತಾನೆ ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದೀನಿ. ಏನೇ ಆಗಲಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸತ್ ಫ್ರೀಕಿನ್ ರಾಲೆನ್ಸ್, ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್ ಹಾಗೆ ಪಾಲ್ ಇಮೆನ್ ಅವರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿರಬಹುದು, ನೆನ್ನೆ ನಡೆದಂತಹ ಮಂಡೇ ನೈಟ್ ರೋಲಿ ವಿಷನ್ನು ಬ್ರೇಕ್ ಆಗುತ್ತೆ. ವಿಷನರಿ ಸತ್ ಫ್ರೀಕಿನ್ ರಾಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಬ್ರಾನ್ ಬ್ರೇಕರ್ ಅವರು ಮೊದಲನೇದಾಗಿ ಅಟ್ಯಾಕ್ ಮಾಡ್ತಾರೆ, ಅಂಡ್ ಅದಾದ್ಮೇಲೆ ಬ್ರಾನ್ಸನ್ ರೀಡ್ ಅವರು ಕೂಡ ಬ್ರಾನ್ ಬ್ರೇಕರ್ ಅವರ ಜೊತೆ ಸೇರ್ಕೋತಾರೆ, ಅಂಡ್ ಫೈನಲಿ ಪಾಲ್ ಇಮೆನ್ ಅವರು ಕೂಡ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಜೊತೆ ಸೇರ್ಕೋತಾರೆ. ನಿಜವಾಗ್ಲೂ ಎಲ್ಲರೂ ಕೂಡ ಕನ್ಫ್ಯೂಸ್ ಆಗಿರ್ತೀರಾ, ಈ ಒಂದು ಆಂಗಲ್ ನ ಡಬ್ಲ್ಯೂ ಅವರು ಈಗ ಯಾಕೆ ಪ್ಲಾನ್ ಮಾಡಿದ್ರು ಗುರು ಅಂತ. ಯಾಕಂದ್ರೆ ವಾರ್ ಗೇಮ್ ಬೇರೆ ಹತ್ರ ಬರ್ತಾ ಇದೆ. ವಾರ್ ಗೇಮ್ ಅಲ್ಲಿ ವಿಷನ್ ಇರೋದು ಪಕ್ಕ ಅಂತ ರಸಲ್ ಮೇನಿಯಾ ಇಂದನೇ ನಾನು ನಿಮಗೆ ತಿಳಿಸ್ಕೊಂಡು ಬಂದಿದ್ದೆ. ಈಗಲೂ ಕೂಡ ಅದೇ ಹೇಳ್ತಾ ಇದ್ದೆ. ನಿಜವಾಗ್ಲೂ ವಾರ್ ಗೇಮ್ ಅಲ್ಲಿ ವಿಷನ್ ಇರಲೇಬೇಕಾಗಿತ್ತು. ಒಂದ್ ಕಡೆ ಸೆತ್ ರಾಲೆನ್ಸ್, ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ವಾರ್ ಗೇಮ್ ಟೀಮು 100% ನಮಗೆ ವಾರ್ ಗೇಮ್ ಅಲ್ಲಿ ನೋಡೋದಕ್ಕೆ ಸಿಗ್ಲೇಬೇಕಾಗಿತ್ತು. ಬಟ್ ಒಂದು ಅಚಾತುರ್ಯ ನಡೆದಿದೆ, ಅಂಡ್ ಅದರಿಂದನೇ ಡಬ್ಲ್ಯೂ ಅವರು ಮಂಡೇ ನೈಟ್ ರಾಲಿ ಈ ಒಂದು ಆಂಗಲ್ ನ ಪ್ಲಾನ್ ಮಾಡಿದ್ದಾರೆ. ಒರಿಜಿನಲ್ ಆಗಿ ಬ್ರಾನ್ ಬ್ರೇಕರ್ ಅವರು ಫೈನಲಿ ಸೆತ್ ರಾಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಲೇಬೇಕಿತ್ತು, ಬಟ್ ಅದು ಇಷ್ಟು ಬೇಗ ಮಾಡಬೇಕಾಗಿರಲಿಲ್ಲ. ಒರಿಜಿನಲ್ ಆಗಿ ಪ್ಲಾನ್ಸ್ ಇದ್ದಿದ್ದು ಮುಂದಿನ ವರ್ಷ ಬ್ರಾನ್ ಬ್ರೇಕರ್ ಅವರು ಸೆತ್ ರಾಲೆನ್ಸ್ ಅವರ ಮೇಲೆ ಟರ್ನ್ ಆಗಬೇಕು ಅಂತ. ಬಟ್ ನಿನ್ನೆ ಮಂಡೇ ನೈಟ್ ರೋಲೆ ಯಾಕೆ ಡಬ್ಲ್ಯೂ ಅವರು ಆ ರೀತಿ ಪ್ಲಾನ್ ನ ಮಾಡಿದ್ರು ಅಂದ್ರೆ, ಗೈಸ್, ಸತ್ ಫ್ರೀಕಿನ್ ರಾಲೆನ್ಸ್ ಅವರಿಗೆ ಇಂಜುರಿ ಆಗಿದೆ. ನಿಮಗೆ ಗೊತ್ತಿರಬಹುದು, ಕ್ರೌನ್ ಜೇಲ್ ಅಲ್ಲಿ ಕೋಡಿ ರೋಡ್ಸ್ ಹಾಗೆ ಸೆತ್ ರಾಲೆನ್ಸ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೆತ್ ರಾಲೆನ್ಸ್ ಅವರು ಒಂದು ಕಡೆ ಕಾರ್ನರ್ ಇಂದ ಕೋಡಿ ರೋಡ್ಸ್ ಅವರ ಮೇಲೆ ಜಂಪ್ ಮಾಡ್ತಾರಲ್ಲ, ಆ ಒಂದು ಟೈಮ್ ಅಲ್ಲಿ ಅವರ ಶೋಲ್ಡರ್ ಇಂಜುರಿ ಆಗಿದೆ ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಅಂಡ್ ಮಂಡೇ ನೈಟ್ ರೋ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರ ಫೋಟೋ ಕೂಡ ವೈರಲ್ ಆಗ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಅವರು ಕೈ ಮುರಿದೋಗಿರೋದಕ್ಕೆ ಸಪೋರ್ಟ್ ನ ಇಟ್ಕೊಂಡಿದ್ದಾರೆ, ಬ್ಯಾಂಡೇಜ್ ನ ಹಾಕೊಂಡಿದ್ದಾರೆ, ನಮ್ಮ ಆಡ್ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ. ಸೊ ಅವರಿಗೆ ಕೈಯಲ್ಲಿ ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರ ನಮ್ಮ ಸೆತ್ ರಾಲೆನ್ಸ್ ಅವರು ಇದನ್ನ ಹಾಕೊಂಡಿದ್ದಾರೆ. ಅಂಡ್ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ಆದಷ್ಟು ಬೇಗ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಒಂದು ಕ್ಲಿಯರ್ ಸ್ಕ್ಯಾನಿಂಗ್ ಗೆ ಹೋಗ್ತಾ ಇದಾರಂತೆ, ಅವರ ಶೋಲ್ಡರ್ ಏನಾಗಿದೆ ಅಂತ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋದಕ್ಕೆ. ಅಂಡ್ ಅವರು ಡಿಸೆಂಬರ್ ಅಷ್ಟರಲ್ಲಿ ರೆಡಿ ಆಗ್ಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಬಟ್ ಆ ಶೋಲ್ಡರ್ ಸ್ಕ್ಯಾನಿಂಗ್ ಏನಾದ್ರೂ ಸೀರಿಯಸ್ ಅಂತ ಗೊತ್ತಾದ್ರೆ ಇನ್ನೂ ಕೂಡ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ರಿಕವರಿ ಟೈಮು ಜಾಸ್ತಿ ಆಗಬಹುದು. ಈಗ ನಮ್ಮ ಸೆತ್ ರಾಲೆನ್ಸ್ ಅವರು ಇಂಜುರಿ ಆಗಿದ್ದಾರೆ ಅಂದ್ರೆ ನಂಬಿಕೆನೆ ಬರೋದಿಲ್ಲ. ಯಾಕಂದ್ರೆ ಡಬ್ಲ್ಯೂ ಅವರೇ ಅವರ ಇಂಜುರಿನ ಫೇಕ್ ಮಾಡಿದ್ದಾರೆ. ನಿಮಗೆ ಗೊತ್ತಿರಬಹುದು, ಅವರ ಕಾಲಲ್ಲಿ ಇಂಜುರಿ ಆಗಿದೆ ಅಂತ ಡಬ್ಲ್ಯೂ ಅವರೇ ಫೇಕ್ ಮಾಡಿದ್ರು. ಅಂಡ್ ಸಮ್ಮರ್ ಸ್ಲಾಮ್ ಅಲ್ಲಿ ಮನಿ ಇನ್ ದ ಬ್ಯಾಂಕ್ ನು ಕೂಡ ಕ್ಯಾಶ್ ಇನ್ ಮಾಡಿದ್ರು. ಆಗ ನಾನು ಕೂಡ ಅಪ್ಡೇಟ್ ವಿಡಿಯೋಗಳಲ್ಲಿ ತಿಳಿಸ್ಕೊಂಡು ಬರ್ತಾ ಇದ್ದೆ, ಇಲ್ಲ ಇದು ಸುಳ್ಳು ಇಂಜುರಿ, ಸೆತ್ ರಾಲೆನ್ಸ್ ಅವರು ಚೆನ್ನಾಗಿದ್ದಾರೆ ಅಂತ. ಬಟ್ ಈಗ ಗೈಸ್, ಸೆತ್ ಫ್ರೀಕಿನ್ ರಾಲೆನ್ಸ್ ಅವರಿಗೆ ನಿಜವಾಗ್ಲೂ ಕೂಡ ಇಂಜುರಿ ಆಗಿದೆ. ಸೀರಿಯಸ್ ಅಥವಾ ಮೈನರ್ ಗೊತ್ತಿಲ್ಲ, ಬಟ್ ಇಂಜುರಿ ಆಗಿರೋದಂತೂ ನಿಜ. ಅಂಡ್ ಮಂಡೇ ನೈಟ್ ರೋ ಮುಗಿದ ಮೇಲೆ ಬರ್ತಿರ್ತಕ್ಕಂತಹ ಈ ಒಂದು ವಿಡಿಯೋದಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು, ನಮ್ಮ ಸೆತ್ ರಾಲೆನ್ಸ್ ಅವರು ತನ್ನ ಕೈಯನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಂಜುರಿ ಆಗಿರೋದಂತೂ 100% ನಿಜ. ಅವರು ಇಂಜುರಿ ಆಗಿರೋದಕ್ಕೇನೆ ಡಬ್ಲ್ಯೂ ಅವರು ಎಲ್ಲಾ ಪ್ಲಾನ್ಸ್ ಗಳನ್ನು ಕೂಡ ಪ್ರೀಪೋನ್ ಮಾಡಿ ನೆನ್ನೆ ಮಂಡೇ ನೈಟ್ ರಾಲೇನೆ ವಿಷನ್ ನ ಬ್ರೇಕಪ್ ನ ಪ್ಲಾನ್ ಮಾಡಿದೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಒಂದು ಇಂಜುರಿಯಿಂದ ಒಂದು ದೊಡ್ಡ ವಾರ್ ಗೇಮ್ ಮ್ಯಾಚ್ ನ ನಾವೆಲ್ಲರೂ ಕೂಡ ಮಿಸ್ ಮಾಡ್ಕೊಂಡ್ವಿ. ಇದರಿಂದ ಪ್ರಾಬಬ್ಲಿ ಫ್ಯೂಚರ್ ರಸಲ್ ಮೇನಿಯಾ ಮೈನ್ ಇವೆಂಟ್ ಕೂಡ ಮಿಸ್ ಆಗಬಹುದು. ಸೆತ್ ರಾಲೆನ್ಸ್ ಅವರಿಗೆ ಏನಾದರೂ ಸೀರಿಯಸ್ ಇಂಜುರಿ ಆಗಿದ್ರೆ ರೋಮನ್ ರೈನ್ಸ್ ಹಾಗೆ ಸೆತ್ ರಾಲೆನ್ಸ್ ಅವರ ಡ್ರೀಮ್ ಮ್ಯಾಚ್ ಕೂಡ ನಮ್ಮ ಕೈ ತಪ್ಪು ಹೋಗಬಹುದು. ಏನೇ ಆಗ್ಲಿ ಗೈಸ್, ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಸೆತ್ ರಾಲೆನ್ಸ್ ಅವರು ಆದಷ್ಟು ಬೇಗ ರಿಕವರಿ ಆಗಲಿ ಅಂತ ಕೇಳ್ಕೊಳ್ಳೋಣ. ಆ ಒಂದು ಬ್ರೇಕಪ್ ಆಂಗಲ್ ಆಗಿದ್ದು ಒಂದೇ ಒಂದು ರೀಸನ್ಗೆ, ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರಿಗೆ ಇಂಜುರಿ ಆಗಿತ್ತು. ಅದಕ್ಕೋಸ್ಕರ ಡಬ್ಲ್ಯೂ ಅವರು ನಿನ್ನೆ ಮಂಡೇ ನೈಟ್ ರಾಲೇನೆ ಟ್ರಿಗರ್ ನ ಪುಲ್ ಮಾಡಿದ್ದಾರೆ. ಅಂಡ್ ಅದರಿಂದನೇ ಬ್ರಾನ್ ಬ್ರೇಕರ್ ಅವರು ನಿನ್ನೆ ಮಂಡೇ ನೈಟ್ ರಾಲೇನೆ ಹೋಗಿ ಸತ್ ಫ್ರೀಕಿನ್ ರಾಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಕಾದ್ ನೋಡೋಣ ಗೈಸ್, ಇದ್ರ ಬಗ್ಗೆ ಇನ್ನೂ ಕೂಡ ಡೀಟೇಲ್ ಅಪ್ಡೇಟ್ ಬಂದ್ರೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೇನೆ.